ಮತ್ತೆ ನೀವು ಈ ಅಂಡರ್ ವಾಟರ್ ಬಗ್ಗೆ ಕೇಳಿದ್ರೆ ಒಂದು ಗಂಗೆ ಆಶೀರ್ವಾದ ಇದೆ ಇದಕ್ಕೆ ಅನ್ನೋ ಒಂದು ಸಿಗ್ನಲ್ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಖುಷಿ ಇದೆ, ಖುಷಿ ಕ್ರಿಯೇಟಿವ್ ಆಗಿದೆ. ನಮಗೂ ಡೈರೆಕ್ಟರ್ಗಳು ನೋಡಿದಾಗ ಅನ್ಸುತ್ತೆ ಈ ಸಕ್ಕದಾಗಿದೆಯಲ್ಲ ಇದು ಅಂತ. ಬಟ್ ನಾನು ಸಮುದ್ರಕ್ಕೆ ಹೋಗ್ಲಿಲ್ಲ, ಎಲ್ಲ ಮೂಲೆಗೆ ಹೋಗ್ಬಿಟ್ಟಿರ್ತೀನಿ. ಅದೇ ಈಗ ನಿಮ್ಮ ಮತ್ತೆ ಪ್ರೇಮ್ ಅವ್ರ ಸಿನಿಮಾನ ಮಹೇಶ್ ಅವರು ಯಾವತ್ತೇ ಮಾಡ್ಬೋದು ನಿಮ್ಮ ಪ್ರಕಾರ? ಪ್ರೊಡ್ಯೂಸರ್ ಸಿಕ್ಕರೆ ನಾಳೆನೇ ಮಾಡ್ತಾರ. ಮಗಳ ಪೋಸ್ಟ್ ಪೋನ ಪ್ರೇಮ್ ಮಗಳದ್ದು ಅವಾಗ ಪ್ರೇಮ್ ಮಗಳ ಪೋಸ್ಟ್ ಪೋನ್ ಮಾಡ್ಬಿಡ್ತೀವಿ, ನಾಳೆ ಅನೌನ್ಸ್ ಮಾಡ್ತೀವಿ. ನಿಮ್ಮ ಮಗಳು ಫಸ್ಟ್ ಟೈಮ್ ಇದಾದ್ರೆ ಒಂದು ಮೊದಲನೇ ಸಿನಿಮಾದಲ್ಲೇ ಫಿಲ್ಮ್ ಕಲ್ತಿರೋದು ಅಷ್ಟು ಈಸಿ ಅಲ್ಲ. ಸ್ಟಾರ್ ಮಗಳು ಅಂತ ಇದೆಲ್ಲ ಬರ್ತೀನಿ ಇವಾಗಲೇ ಹೇಳಿದ್ರಿ ಈ ವಿಷಯ. ಸೊ ಓವರ್ ಆಲ್ ಅನ್ನಿಸಿದಾಗ ನಿಮಗೆ ಇವತ್ತಿನ ಈ ಸಂದರ್ಭ ನೆನಪಾದಾಗ ನಿಮ್ಮ ಮಗಳ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ಬಹಳ ವಿಶೇಷವಾದಂಥ ದಿನ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಇಡೀ ಟೀಮ್ ಕಷ್ಟಪಟ್ಟು ಅಂಡರ್ ವಾಟರ್ ಶೂಟ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ನಿಮಗೆ ಗೊತ್ತು. ಸೊ ಅಂಡರ್ ವಾಟರ್ ಹೋಗಿ ಅಷ್ಟೊಂದು ಕ್ರಿಯೇಟಿವ್ ಆಗಿ ಒಂದು ಟೈಟಲ್ ಲಾಂಚ್ ಮಾಡೋದು ಇದೆಯಲ್ಲ, ಅದು ಹೊಸಬರ ತಂಡ. ಅದಕ್ಕೆ ಎಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಎಷ್ಟು ಕ್ರಿಯೇಟಿವಿಟಿ ಬೇಕು, ಅದರಿಂದ ತಂಡ ಎಷ್ಟು ಕಷ್ಟಪಟ್ಟಿದೆ, ಅದ್ರ ಬಗ್ಗೆ ನಿಜಕ್ಕೂ ತುಂಬ ಅಪ್ರಿಷಿಯೇಷನ್ ಅಂತ ನನಗನ್ನಿಸ್ತು. ಆ್ಯಂಡ್ ನನ್ನ ಮಗಳು ಫಿಲ್ಮ್ ಫೇರ್ ತಂದು ಕೊಟ್ಟಿದ್ದೇನೆಂದರೆ, ಅವಳು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇಂಡಸ್ಟ್ರಿಗೆ ಬರ್ತೀನಿ, ಹೀರೋಯಿನ್ ಆಗ್ತೀನಿ ಅಂತ. ಸೊ ನನ್ನ ಮಗ ಅಂದರೆ ಅವ್ನು ಪ್ರಿಪೇರ್ ಆಗಿದ್ದ. ಸೊ ಇವಳು ಡಾಕ್ಟರ್ ಆಗಬೇಕಾಗಿದ್ದವಳು ಆ್ಯಕ್ಚುಲಿ. ಅವಳು ಅದೋಗಿ ಇಂಜಿನಿಯರಿಂಗ್ ಮಾಡಿ ಮತ್ತೇನೋ ಆಗ್ಬೇಕಂತಿದ್ಲು. ನೋಡಿದ್ರೆ ಅವಕಾಶ ಬಂತು, ಏನೋ ಬಂದಿದೆ ಚೆನ್ನಾಗಿ ಮಾಡ್ತೀಯ ಅಂದೆ, ಹ್ಞೂ ಅಂದ್ಬಿಟ್ರು. ನನಗೆ ಅಲ್ಲಿ ನಿಜವಾಗ್ಲೂ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಿದ್ದು. ಏನು ಪ್ರಿಪರೇಷನ್ ಇಲ್ಲ, ಏನಿಲ್ಲ. ನಾನು ಆಗಲೇ ಹೇಳಿದಾಗಲೇ ಒಂದು ಹೀರೋ ಮಗಳು ಸಿನಿಮಾ ಮಾಡ್ತಾ ಇದ್ದಾಳೆ ಅಂದರೆ ಎಲ್ಲರೂ ಒಂದು ವಿಮರ್ಶಾತ್ಮಕವಾಗಿ ನೋಡ್ತಾ ಇರ್ತಾರೆ, ಏನು ಟ್ರೈನ್ ಅಪ್ ಮಾಡೋದು ಇವಳ ಅಂತ ಕೇಳಿದಾಗ ನಾನು ಹೇಳಿದೆ, ಏನಮ್ಮ ಟ್ರೈನಿಂಗ್ ಇಲ್ಲ, ಏನೂ ಇಲ್ಲ, ಏನು ಮಾಡ್ತೀಯ ಅಂತ. ಇಲ್ಲ ನಾನು ಮಾಡ್ತೀನಿ ಅಂತ ತುಂಬ ಕಾನ್ಫಿಡೆಂಟ್ ಆಗಿ ಹೇಳೋದು. ಸೊ ಅದಾದ್ಮೇಲೆ ಒಂದಷ್ಟು ವರ್ಕ್ಶಾಪ್ ಮಾಡಿದ್ರು ನಿರ್ದೇಶಕರಾದಂಥ ಉಮೇಶ್, ಎಲ್ಲರೂ ಸೇರಿ. ಬಹಳಷ್ಟು ಹೆಮ್ಮೆ ಅನಿಸಿದ್ದು, ಖುಷಿ ಅನಿಸಿದ್ದು, ನನಗೆ ಧೈರ್ಯ ಬಂದಿದ್ದು ಅಂದರೆ ಫಸ್ಟ್ ಡೇ ಅವಳು ಶೂಟಿಂಗ್ ಹೋದ, ಕ್ಲೈಮ್ಯಾಕ್ಸ್ ಶೂಟ್ ನಡೀತಾ ಇತ್ತು. ವಿಜಯ್ ನಿಮ್ಗೆಲ್ರಿಗೂ ಗೊತ್ತು, ರಂಗಾಯಣ ರಘು ಅವ್ರು ಎಂಥ ಪ್ರತಿಭೆ, ತಾರಾ ಅವ್ರು ಎಂಥ ಪ್ರತಿಭೆ, ಎಲ್ಲಾನು ಸಹ ಒಂಥರ ಅಭಿನಯ ರಾಕ್ಷಸರು. ಅವ್ರ ಮುಂದೆ ನಿಂತ್ಕೊಂಡು ಪರ್ಫಾರ್ಮ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ನಾನು ಫಸ್ಟ್ ಹೋಗಿ ಕೇಳಿದ್ದೆ ರಂಗಾಯಣ ರಘು ಸರ್ನ ಹೋಗ್ತಾ ಇದ್ದಾಗ, ಸರ್ ಹಿಂಗೆ ಸರ್ ನನ್ನ ಮಗಳು ಅಂತ. ಅವಳು ಟ್ರೈನು ವಾಡ್ತಾ ಇರ್ತಾಳೆ, ಏನ್ ಸ್ಪೀಡ್, ಅಯ್ಯೋ ಅಂದ್ರು. ನನಗೆ ಏನ್ ಹಿಂಗೆ ಹೇಳ್ತಿದ್ದಾರೆ, ಏನು ತಮಾಷೆ ಮಾಡ್ತಾ ಇದ್ದಾರ, ವ್ಯಂಗ್ಯ ಮಾಡ್ತಾ ಇದ್ದಾರ, ಸೀರಿಯಸ್ ಆಗಿ ಹೇಳ್ತಾರೋ ಗೊತ್ತಾಗ್ಲಿಲ್ಲ. ಬಟ್ ಒಂದು ಶಾರ್ಟ್ ಅಂತ ಇಟ್ಟಾಗ ಕ್ಲೈಮ್ಯಾಕ್ಸ್ ನೀವೆಲ್ಲರೂ ನೋಡಿರ್ತೀರ, ಲೆಂತಿ ಶಾರ್ಟ್. ಅದರಲ್ಲಿ ಅವಳ ಪರ್ಫಾರ್ಮೆನ್ಸ್, ಹೊಸ ಡೈರೆಕ್ಟರ್ ಬೇರೆ ನೀವು ನೋಡಿರ್ತೀರ, ಅವ್ರು ಇಷ್ಟು ಡೈಲಾಗ್ ತಗೊಳ್ಳಲ್ಲ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು, ಯಾವ ಆಂಗಲಿಂದ ಇದು ಮಾಡಿದ್ರು ಫುಲ್ ಪೇಜ್ ಹೇಳಿ, ಫುಲ್ ಡೈಲಾಗ್ ಹೇಳಿ ಅಂತ ಒಂದು 9-10 ಟೇಕ್ ಮಾಡಿಸಿದ್ರು. ಎಲ್ಲೂ ಒಂದು ಫಂಬಲ್ ಆಗಲಿಲ್ಲ, ಒಂದು ಸೈಕಲ್ ಹೊಡಿಲ್ಲ, ಏನೂ ಆಗಲಿಲ್ಲ. ಪಟ ಅಂತ ಹೊಡೆದು ಅವತ್ತು ವನದೇವಿ ಸಮ್ಮುಖದಲ್ಲಿ ನಡೀತಾ ಇದ್ದಂತೂ ಅವತ್ತು ತಾಯಿ ಸರಸ್ವತಿಗೆ ನಾನು ಥ್ಯಾಂಕ್ಸ್ ಹೇಳಿದೆ. ಅಮ್ಮ, ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ, ನಿನ್ನ ಆಶೀರ್ವಾದ ನನ್ನ ಮಗಳಿಗೆ ಈ ವನದೇವಿ ಮಡ್ಲಲ್ಲಿ ಸಿಕ್ಕಿದೆ. ಇಷ್ಟು ಚೆನ್ನಾಗಿ ಡೈಲಾಗ್ ಹೇಳೋದು, ನನ್ನ ಮಗಳು ಬದುಕೊಳ್ತಾಳೆ ಅಂತ ಅನ್ನಿಸ್ತು. ಅಷ್ಟೇ ಅಲ್ಲ, ಅವಳಿಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂದಿದ್ದು ಫಸ್ಟ್ ಟೈಮ್. ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಕನಸಲ್ಲೂ ಸಹ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅವಳಿಗೆ ಫಿಲ್ಮ್ ಫೇರ್ ಅವಾರ್ಡ್ ತಂದು ಕೊಟ್ಲು. ತಂದೆ ತಾಯಿಯಾಗಿ ನಾವಾಗ್ಲಿ ನೀವಾಗ್ಲಿ ಒಂದು ಬಯಸೋದು, ದೇವ್ರ ಹತ್ರ ಕೇಳ್ಕೊಳ್ಳೋದು ಅಂದರೆ ಚೆನ್ನಾಗಿರ್ಬೇಕು ಅವ್ರ ಕೆರಿಯರು, ನಮ್ಮ ಹೆಸರಿಗೆ ಎಲ್ಲೂ ಕಳಂಕ ಬರ್ದಾಗೆ ಚೆನ್ನಾಗಿ ನಡ್ಕೊಂಡೋದ್ರೆ ಸಾಕು ಅಂತ ಹೇಳಿ. ಸೊ ಅದನ್ನ ನಾನು ಹೀರೋ ಆಗಿರ್ಬೇಕಾದ್ರೇನೆ ನನ್ನ ಮಗಳು ಹೀರೋಯಿನ್ ಆಗಿ ಒಂದು ಫಿಲ್ಮ್ ಫೇರ್ ತಂದು ಕೊಟ್ಬಿಟ್ಲು ನನಗೆ. ಸೊ ನಾನು ಯಾವಾಗ ಎಲ್ಲ ವೇದಿಕೆನಲ್ಲೂ ಹೇಳ್ತಾ ಇರ್ತೀನಿ, ನಾವು ಮನೆಗೆ ಹೋದ್ರೆ, ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ, ನನ್ನ ಆಗ್ಲಿ ವಿಜಯನ ಆಗ್ಲಿ ಯಾವ ಹೀರೋಗಳನ್ನ ಆಗ್ಲಿ, ಬಂದವ್ರು ಯಾರು ಎಷ್ಟು ಆಸ್ತಿ ಸಂಪಾದನೆ ಮಾಡಿದೀರ ಅಂತ ಯಾರು ಕೇಳಲ್ಲ. ನಮ್ಮ ಗೋಡೆ ಮೇಲೆ ಸುಮ್ಮನೆ ಒಂದ್ಸರಿ ಕಣ್ಣು ಹಾಕ್ತಾರೆ. ಎಷ್ಟು 100 ಡೇಸ್ ಶೀಲ್ಡ್ ಇದೆ, ಎಷ್ಟು 200 ಡೇಸ್ ಶೀಲ್ಡ್ ಇದೆ, ಎಷ್ಟು ಅವಾರ್ಡ್ ಬಂದಿದೆ, ಅದೇ ನಾವು ಸಂಪಾದನೆ ಮಾಡುವಂತ ಆಸ್ತಿ. ಸೊ ನನ್ನ ಮಗಳು ಮೊದಲನೇ ಸಿನಿಮಾದಲ್ಲೇ ದೊಡ್ಡ ಆಸ್ತಿ ತಂದ್ಕೊಟ್ಬಿಟ್ಟಿದ್ದಾಳೆ. ಸೊ ನಾವು ಮರೆಯಕ್ಕಾಗದೆ ಅನ್ನೋಂಥ ದಿನ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನು ಅವಳು ಜನ್ಮ ಕೊಟ್ಟಿದ್ದಲ್ಲ, ಮಗಳಾಗಿ ಹುಟ್ಟಿ ತುಂಬಾ ಹೆಮ್ಮೆ ಪಡುವಂತ ತಂದೆ ಜನ್ಮ ಅವಳು ನನಗೆ ಕೊಟ್ಟಿದ್ದಾಳೆ. ಸೊ ಥ್ಯಾಂಕ್ ಯು, ಲವ್ ಯು. ಈ ಅಂಡರ್ ವಾಟರ್ ಕಾನ್ಸೆಪ್ಟ್ ಇಲ್ಲಿಗೆ ಸೀಮಿತನಾ ಅಲ್ಲ ಸಿನಿಮಾದಲ್ಲಿ ಇರುತ್ತೆ? ಈಗ ಸದ್ಯಕ್ಕೆ ಇಲ್ಲಿ ಸೀಮಿತ ಆಗಿದೆ. ನಾವು ಶೂಟ್ ಮಾಡ್ಬೇಕಾದ್ರೆ ಏನೇನು ಐಡಿಯಾ ಬಂದಾಗ ಅಲ್ಲಿ ಅಡಾಪ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ಬೋದು. ನನಗೆ ಅವಶ್ಯಕತೆ ಇಲ್ಲ ಅಂದ್ರೆ ಅದು ಇಲ್ಲದೆ ಇಲ್ಲ. ಮಧ್ಯೆ ಕೆಲವೆಲ್ಲ ಬೇರೆ ಹೆಸರು ಇದೆ.
ಬಟ್ ಜಾಸ್ತಿ ಆಯಿಂದನೇ ಮಾಡಿ ಕೋಇನ್ಸಿಡೆನ್ಸ್ ಇದು ಬೇಕು ಅಂತ ಏನಿಲ್ಲ. ಸಿನಿಮಾದಲ್ಲಿ ಆಕ್ಚುಲಿ ಒಂದು ಸಿನಿಮಾ ಅಂದಾಗ ಜನರಲ್ ಆಗಿ ಹೀರೋದು ಹೆಸರು ಇರುತ್ತೆ.